ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಯೂಸ್ಫುಲಿ ಯೂಸ್ಲೆಸ್ ಯೂಟ್ಯೂಬ್ ಚಾನಲ್. ಇವತ್ತು ಜನವರಿ 2, 2026 ಟಾಪ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ಸ್ಮಾರ್ಟ್ ವಾಚ್, AI, ಆ್ಯಪಲ್, ಸ್ಯಾಮ್ಸಂಗ್ ಎಲ್ಲವೂ ಇದೆ. ವಿಡಿಯೋ ಕೊನೆಯವರೆಗೂ ನೋಡಿ. ಸುದ್ದಿ 1, ಪೆಬಲ್ ಸ್ಮಾರ್ಟ್ ವಾಚ್ ಕಮ್ಬ್ಯಾಕ್. ಮೊದಲ ಸುದ್ದಿ ಪೆಬಲ್ ಸ್ಮಾರ್ಟ್ ವಾಚ್ ಬಗ್ಗೆ. ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಫೇಮಸ್ ಆಗಿದ್ದ ಪೆಬಲ್ ರೌಂಡ್ ಸ್ಮಾರ್ಟ್ ವಾಚ್ ಮತ್ತೆ ರೀಲಾಂಚ್ ಆಗ್ತಿದೆ. ಹೊಸ ಆವೃತ್ತಿಯಲ್ಲಿ ರೌಂಡ್ ಡಯಲ್, 2 ವಾರಗಳ ಬ್ಯಾಟರಿ ಲೈಫ್, ಆಂಡ್ರಾಯ್ಡ್ ಮತ್ತು ಐಫೋನ್ ಸಪೋರ್ಟ್ ಜೊತೆಗೆ. ಸಿಂಪಲ್ ಡಿಸೈನ್ ಇಷ್ಟಪಡುವವರಿಗೆ ಇದು ಒಳ್ಳೆಯ ಆಯ್ಕೆ ಆಗಬಹುದು. ಸುದ್ದಿ 2, ಫೆಂಡರ್ ವೈರ್ಲೆಸ್ ಹೆಡ್ಫೋನ್ಸ್. ಮುಂದಿನ ಸುದ್ದಿ ಮ್ಯೂಸಿಕ್ ಲವರ್ಸ್ಗಾಗಿ. ಪ್ರಸಿದ್ಧ ಗಿಟಾರ್ ಕಂಪನಿ ಫೆಂಡರ್ ತನ್ನ ಮೊದಲ ವೈರ್ಲೆಸ್ ಹೆಡ್ಫೋನ್ ಅನ್ನು ಲಾಂಚ್ ಮಾಡಿದೆ. ಹೈಲೈಟ್ಸ್ ಏನಂದರೆ ಬದಲಾಯಿಸಬಹುದಾದ ಬ್ಯಾಟರಿ, ಲಾಂಗ್ ಲೈಫ್, ಪ್ರೀಮಿಯಂ ಸೌಂಡ್ ಕ್ವಾಲಿಟಿ. ಹೆಡ್ಫೋನ್ ಅನ್ನು ವರ್ಷಗಟ್ಟಲೆ ಬಳಸೋರು ಇದನ್ನು ಗಮನಿಸಬಹುದು. ಸುದ್ದಿ 3, ಸ್ಯಾಮ್ಸಂಗ್ ಫ್ರೀಸ್ಟೈಲ್ ಪ್ಲಸ್ ಪ್ರೊಜೆಕ್ಟರ್. ಸ್ಯಾಮ್ಸಂಗ್ ಹೊಸ ಫ್ರೀಸ್ಟೈಲ್ ಪ್ಲಸ್ ಪ್ರೊಜೆಕ್ಟರ್ ಅನ್ನು ಅನೌನ್ಸ್ ಮಾಡಿದೆ. ಹೆಚ್ಚು ಬ್ರೈಟ್ನೆಸ್, AI ಆಧಾರಿತ ಸ್ಕ್ರೀನ್ ಅಡ್ಜಸ್ಟ್, ಪೋರ್ಟೇಬಲ್ ಡಿಸೈನ್, ಮನೆ, ಟ್ರಾವೆಲ್, OTT ಎಲ್ಲದಕ್ಕೂ ಸೂಕ್ತ. ಸುದ್ದಿ 4, ಆಪಲ್ ವಿಷನ್ ಪ್ರೋ ಅಪ್ಡೇಟ್. ಆಪಲ್ನ ವಿಷನ್ ಪ್ರೋ ಹೆಡ್ಸೆಟ್ ಬಗ್ಗೆ ಒಂದು ಅಪ್ಡೇಟ್. ವರದಿಗಳ ಪ್ರಕಾರ ಕಡಿಮೆ ಮಾರಾಟದ ಕಾರಣ ಆಪಲ್ ಉತ್ಪಾದನೆಯನ್ನು ಕಡಿಮೆ ಮಾಡ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಕಡಿಮೆ ಬೆಲೆಯ ವಿಷನ್ ಹೆಡ್ಸೆಟ್ ಬರಬಹುದು ಅನ್ನೋ ಮಾತು ಇದೆ. ಸುದ್ದಿ 5, ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಅಲ್ಟ್ರಾ ಲೀಕ್ಸ್. ಕೊನೆಯದಾಗಿ ಸ್ಮಾರ್ಟ್ಫೋನ್ ಫ್ಯಾನ್ಸ್ಗಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಅಲ್ಟ್ರಾ ಲೀಕ್ಸ್ ಹೊರಬಿದ್ದಿವೆ. ಸಂಭಾವ್ಯ ಅಪ್ಗ್ರೇಡ್ಸ್, ಹೊಸ ಕ್ಯಾಮ್ರಾ ಟೆಕ್, ವೇಗವಾದ ಚಾರ್ಜಿಂಗ್, ಉತ್ತಮ ಡಿಸ್ಪ್ಲೇ, ಹೆಚ್ಚು ಪ್ರೈವಸಿ ಫೀಚರ್ಸ್. ಅಫಿಷಿಯಲ್ ಲಾಂಚ್ಗೆ ಇನ್ನೂ ಟೈಮ್ ಇದೆ, ಆದರೆ ಹೈಪ್ ಜಾಸ್ತಿ ಇದೆ. ಇವು ಇವತ್ತಿನ ಪ್ರಮುಖ ಟೆಕ್ ನ್ಯೂಸ್ ಸ್ನೇಹಿತರೆ. ನಿಮಗೆ ಯಾವ ಸುದ್ದಿ ಇಷ್ಟ ಆಯಿತು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಮತ್ತೆ ಬರ್ತೀನಿ ಮತ್ತೊಂದು ಟೆಕ್ ಅಪ್ಡೇಟ್ ಜೊತೆ. ಧನ್ಯವಾದಗಳು.